ಚಿಕ್ಕಬಾಯಕ ಹಾಸನದಲ್ಲಿ ತರಕಾರಿಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನದಾತರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟಿದ್ದಾರೆ ರೈತರು. ಕಾರಣ ತರಕಾರಿ ಬೆಲೆ ಕಡಿಮೆ ಆಗಿದೆ, ನಮಗೇನು ಸಪೋರ್ಟ್ ಇಲ್ಲ ಸರ್ಕಾರದಿಂದ ಅಂತ ಹೇಳಿ. ಕಳೆದ 30 ದಿನಗಳಿಂದ ತರಕಾರಿ ಬೆಲೆ ಕುಸಿತಗೊಂಡಿದೆ. ರಸ್ತೆಯಲ್ಲಿ ತರಕಾರಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿಯನ್ನ ವಿತರಿಸಿದ್ದಾರೆ. ಏನ್ ಸಮಸ್ಯೆ ಬಂದಿದೆ ಅಂದ್ರೆ ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಬೀಟ್ರೂಟ್ ಒಂದು ಕೋಡ್ರೇಜ್ ಬೇಕೇ ಬೇಕು. ಸರ್ಕಾರ ಮಾತಾಡ್ಸಕ್ಕೆ ₹1 ಕೆಜಿ ರೈತ ಬೆಳೆದಂತ ಬೆಳೆಗೆ ನಿಜವಾದ ಮಾರ್ಕೆಟ್ ಅಲ್ಲ ಮೇ ಮೋಸ. ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಬೆಲೆ ಮಾಡೋರು ಅವರು ₹10 ಕಮಿಷನ್ ತಗೊಂಡ್ರೆ ₹110. ನಾವು ಒಂದು ಚೀಲ ರೈತ 50 ಆಯ್ತು. ಚಿಕ್ಕಬಾಯಕ ಹಾಸನದಲ್ಲಿ ತರಕಾರಿಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನದಾತರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟಿದ್ದಾರೆ ರೈತರು. ಕಾರಣ ತರಕಾರಿ ಬೆಲೆ ಕಡಿಮೆ ಆಗಿದೆ, ನಮಗೇನು ಸಪೋರ್ಟ್ ಇಲ್ಲ ಸರ್ಕಾರದಿಂದ ಅಂತ ಹೇಳಿ. ಕಳೆದ 30 ದಿನಗಳಿಂದ ತರಕಾರಿ ಬೆಲೆ ಕುಸಿತಗೊಂಡಿದೆ. ರಸ್ತೆಯಲ್ಲಿ ತರಕಾರಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿಯನ್ನ ವಿತರಿಸಿದ್ದಾರೆ. ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಬೀಟ್ರೂಟ್ ಏನ್ ಸಮಸ್ಯೆ ಬಂದಿದೆ ಅಂದ್ರೆ ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಬೀಟ್ರೂಟ್ ಒಂದು ಕೋಡ್ರೇಜ್ ಬೇಕೇ ಬೇಕು. ಸರ್ಕಾರ ಮಾತಾಡ್ಸಕ್ಕೆ ₹1 ಕೆಜಿ ರೈತ ಬೆಳೆದಂತ ಬೆಳೆಗೆ ನಿಜವಾದ ಮಾರ್ಕೆಟ್ ಅಲ್ಲ ಮೇ ಮೋಸ. ಮಾರ್ಕೆಟ್ ಎಲ್ಲ ಬೆಲೆ ಮಾಡೋರು ಅವರು ₹10 ಕಮಿಷನ್ ತಗೊಂಡ್ರೆ ₹110. ನಾವು ಒಂದು ಚೀಲ ರೈತ 50 ಆಯ್ತು. ಚಿಕ್ಕಬಾಯಕ ಹಾಸನದಲ್ಲಿ ತರಕಾರಿಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನದಾತರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟಿದ್ದಾರೆ ರೈತರು. ಕಾರಣ ತರಕಾರಿ ಬೆಲೆ ಕಡಿಮೆ ಆಗಿದೆ, ನಮಗೇನು ಸಪೋರ್ಟ್ ಇಲ್ಲ ಸರ್ಕಾರದಿಂದ ಅಂತ ಹೇಳಿ. ಕಳೆದ 30 ದಿನಗಳಿಂದ ತರಕಾರಿ ಬೆಲೆ ಕುಸಿತಗೊಂಡಿದೆ. ರಸ್ತೆಯಲ್ಲಿ ತರಕಾರಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿಯನ್ನ ವಿತರಿಸಿದ್ದಾರೆ. ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಬೀಟ್ರೂಟ್ ಏನ್ ಸಮಸ್ಯೆ ಬಂದಿದೆ ಅಂದ್ರೆ ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಬೀಟ್ರೂಟ್ ಒಂದು ಕೋಡ್ರೇಜ್ ಬೇಕೇ ಬೇಕು. ಸರ್ಕಾರ ಮಾತಾಡ್ಸಕ್ಕೆ ₹1 ಕೆಜಿ ರೈತ ಬೆಳೆದಂತ ಬೆಳೆಗೆ
ಮಾರ್ಕೆಟ್ ಅಲ್ಲ ನೀವು ಮೋಸ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಬೆಲೆ ಮಾಡೋರು ಅವರು 10 ರೂಪಾಯಿ ಕಮಿಷನ್ ತಗೊಂಡ್ರೆ 110 ರೂಪಾಯಿ. ನಾವು ಒಂದ್ ಚೀಲ ರೈತ 500 ಸರಿ. ಆಯ್ತು ಅದೇ ಈಗ ಬ್ಯಾಕ್ ಹಾಸನದಲ್ಲಿ ತರಕಾರಿಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನದಾತರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟಿದ್ದಾರೆ ರೈತರು. ಕಾರಣ ತರಕಾರಿ ಬೆಲೆ ಕಡಿಮೆ ಆಗಿದೆ, ನಮಗೇನು ಸಪೋರ್ಟ್ ಇಲ್ಲ ಸರ್ಕಾರದಿಂದ ಅಂತ ಹೇಳಿ. ಕಳೆದ 30 ದಿನಗಳಿಂದ ತರಕಾರಿ ಬೆಲೆ ಕುಸಿತಗೊಂಡಿದೆ. ರಸ್ತೆಯಲ್ಲಿ ತರಕಾರಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿಯನ್ನ ವಿತರಿಸಿದ್ದಾರೆ. ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಏನ್ ಸಮಸ್ಯೆ ಬಂದಿದೆ ಅಂದ್ರೆ ನಾವು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಒಂದು ಕೆಜಿ ಬೀಟ್ರೂಟ್ ಬೇಕೇ ಬೇಕು. ಸರ್ಕಾರ ಮಾತಾಡ್ಸಕ್ಕೆ 1 ರೂಪಾಯಿ ಕೆಜಿ ರೈತ ಬೆಳೆದಂತ ಬೆಳೆಗೆ ನಿಜವಾದ ಮಾರ್ಕೆಟ್ ಅಲ್ಲ ನೀವು ಮೋಸ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಬೆಲೆ ಮಾಡೋರು ಅವರು 10 ರೂಪಾಯಿ ಕಮಿಷನ್ ತಗೊಂಡ್ರೆ 110 ರೂಪಾಯಿ. ನಾವು ಒಂದ್ ಚೀಲ ರೈತ 500 ಸರಿ. ಅದೇ ಈಗ ಬ್ಯಾಕ್ ಹಾಸನದಲ್ಲಿ ತರಕಾರಿಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅನ್ನದಾತರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟಿದ್ದಾರೆ ರೈತರು. ಕಾರಣ ತರಕಾರಿ ಬೆಲೆ ಕಡಿಮೆ ಆಗಿದೆ, ನಮಗೇನು ಸಪೋರ್ಟ್ ಇಲ್ಲ ಸರ್ಕಾರದಿಂದ ಅಂತ ಹೇಳಿ. ಕಳೆದ 30 ದಿನಗಳಿಂದ